ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ, ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಆಯಿತು, ಮತ್ತು ಪೂಜೆನೂ ಆಯಿತು. ಮತ್ತು ಈಗ ಸ್ವಲ್ಪ ಬರೆಯಿಂದ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೆ. ಎಲ್ಲ ಮುಗಿಸೋಷ್ಟಿಗೆ 12 ಆಯಿತು. ಸೊ ಅದಕ್ಕೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ಬ್ಯಾಂಕ್ ಕೆಲಸ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ, ಓಕೆನಾ. ಸೊ ಒಬ್ಬಳೇ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಗಾಡಿ ಬೀಗ ಎತ್ಕೊಂಡಿದ್ದೀನಿ, ಪರ್ಸ್ ಎತ್ಕೊಂಡಿದ್ದೀನಿ. ಸೊ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಇದೆಲ್ಲ ಇದೆ. ಸೊ ವೀಡಿಯೋ ಏನು ಮಾಡಲ್ಲ, ನೋಡ್ತೀನಿ ಆದರೆ ಮಾಡ್ತೀನಿ, ಬ್ಯಾಂಕಲ್ಲೆಲ್ಲ ಇರಲ್ವಲ್ಲ, ಸೊ ಅದಕ್ಕೋಸ್ಕರದಿಂದ. ಸೊ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದು ಶೇರ್ ಮಾಡ್ತೀನಿ, ಓಕೆನಾ. ಸೊ ನಮ್ಮ ಬೆಕ್ಕು ನಾನು ಹಿಂದಿಂದೆ ಬರ್ತಾಯಿದ್ದೆ, ಹಾಲು ಹಾಕಿದ್ರೂ ಕುಡಿದ್ಬಿಟ್ಟು ತಿರುಗಿ ನಾನು ಹಿಂದೆನೇ ಬರ್ತಾಯಿದ್ದೆ. ಯಾಮರ್ಸ್ಬಿಟ್ಟು ಬಂದಿದ್ವಿ. ಸೊ ಫ್ರೆಂಡ್ಸ್, ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಈಗ ಹಾಲು ಕಾಯಿಸ್ತಾ ಇದ್ದೆ. ಸೊ ಗಗನ ಬಂದು ಕೂತ್ಕೊಂಡ್ಳು. ಅವಳು ಸಾಮಾನ್ಯವಾಗಿ ಹಿಂಗೆಲ್ಲ ಬಂದು ಕೂತ್ಕೊಳೋದಿಲ್ಲ. ಸೊ ನನ್ನಿಂದ ನನ್ನ ಕೆಲಸ ಆಗಬೇಕು ಅಂದರೆ, ಇದು ಏನನ್ನ ಇತ್ತು ಅಂದರೆ ಮಾತ್ರನೇ ಬಂದು ಹಿಂಗೆ ಕೂತ್ಕೊಳೋದು. ಬೆಳಗ್ಗೆ ಹೊತ್ತು ನಮ್ಮ ಮನೇಲಿ ದಿವಸ ಇದೇ ರೀತಿ ಇರುತ್ತೆ. ಸೊ ಬೆಳಗ್ಗೆ ಆದರೆ ಅಳೋದು, ಪ್ರತಿ ದಿವಸ ಆಡುವಂಥದ್ದು. ಇಲ್ಲಿ ಏನನ್ನ ಒಂದೊಂದಿರುತ್ತೆ. ನಾನು ಎಷ್ಟೇ ಹೇಳಿದ್ರೂ ಕೇಳೋ ಸ್ಥಿತಿಯಲ್ಲಿ ಆ ಹುಡುಗಿ ಇರೋದಿಲ್ಲ. ಸೊ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿರಲ್ಲ, ಸಾಯಂಕಾಲ ಎಲ್ಲ ಫ್ರೆಂಡ್ಸ್ ಜೊತೆಯಲ್ಲಿ ಆಟ ಆಡೋದು, ಇದೆಲ್ಲ ಹೋಮ್ವರ್ಕ್ ಬರ್ಕೊಂಡ್ಬಿಡ್ತಾಳೆ. ಕೆಲವೊಂದು ಸತಿ ಮರೆತು ಇರ್ತಾಳೆ. ಸೊ ಅದಕ್ಕೆ ಪ್ರಾಜೆಕ್ಟು ಇದೆಲ್ಲ ಆದರೆ ನಾನು ಮಾಡಿಕೊಡ್ಬೇಕು, ಇಲ್ಲ ನಾನು ಬರ್ಕೊಡ್ಬೇಕು. ಸೊ ಅದು ಕವನ ನೋಡಿದ್ರೆ ಬೈತಾಳೆ ಅದನ್ನು. ಈಗ ಆಲ್ರೆಡಿ 7th. ಸೊ ನೀನು ಸಪೋರ್ಟ್ ಮಾಡಿಬಿಡಮ್ಮ ಬರೆಯೋ ವಿಷಯದಲ್ಲೆಲ್ಲ ಅಂತ ಬೈತಾ ಇರ್ತಾಳೆ. ಬಟ್ ನಾನು ಆದರೂ ಮಗ ಅಲ್ವಾ, ಅವಳು ಕಾಣ್ದಿರೋಂಗೆ ಮಾಡಿಕೊಡ್ತಾಯಿರ್ತೀನಿ. ಈಗ ಅದೊಂದೇ ರೀಸನ್ನು. ಏನು ಇವತ್ತು ಅಳೋಕ್ಕೆ ಕಾರಣ ಅಂತಂದರೆ, ಟೆಕ್ಸ್ಟ್ ಬುಕ್ಕಿಗೆ ಬೈಂಡ್ ಹಾಕಿಲ್ಲ, ಅದಕ್ಕೋಸ್ಕರದಿಂದ ಮಿಸ್ ಬೈತಾರೆ. 3 ಡೇಸಿಂದ ಸ್ಕೂಲ್ ರಜೆ ಹಾಕಿ ಮನೇಲಿದ್ಲು. ಅವಾಗೆಲ್ಲ ಜ್ಞಾಪನ ಬಂದಿಲ್ಲ. ಸ್ಕೂಲ್ಗೆ ಹೋಗೋ ದಿನ ಇದು ಜ್ಞಾಪನ ಬಂದ್ಬಿಡ್ತು, ಬೈಂಡ್ ಹಾಕಿಲ್ಲ ಬುಕ್ಸ್ಗೆ ಅಂತಂದ್ಬಿಟ್ಟು. ನಾನು ಜ್ವರ ಇದೆಯೋ ಇಲ್ವೋ ಮಗುಗೆ ನೋಡೋಣ ಅಂದ್ಬಿಟ್ಟು 3 ಡೇಸ್ ಆಯ್ತಲ್ಲ ಸ್ಕೂಲ್ಗೆ ಹೋಗಿ, ಸಪೋಸ್ ಏನೋ ನೋಟ್ಸ್ ಏನೋ ಬರೆಸ್ಬಿಟ್ರೆ ಅನ್ನೋದಕ್ಕೋಸ್ಕರದಿಂದ ನಾನು ಹೇಳ್ತಾಯಿದ್ದೆ, ಇಲ್ಲಮ್ಮ ಇವತ್ತಿಂದ ಹೋಗು, ಜ್ವರ ಬಿಟ್ಟಿದೆ ಅಂತಂದ್ಬಿಟ್ಟು ನೋಡ್ತಾಯಿದ್ದೆ. ಬೈಂಡ್ ಹಾಕಿಲ್ಲ ಅಂತ. ನಾನು ಅದಕ್ಕೆ ಕವನನೂ ಹೇಳಿದ್ಲು, ನಿನ್ಗೆ ಯಾವುದು ನೆಸೆಸಿಟಿ ಇದೆಯೋ ಇವತ್ತು ಬುಕ್ಸು, ಅದಕ್ಕಷ್ಟಕ್ಕೆ ಬೈಂಡ್ ಹಾಕ್ಸ್ಕೊಂಡು ಹೋಗು ಅಮ್ಮ ಕೈಲಿ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಫಸ್ಟ್ ಹೋಗಿ ಬೈಂಡ್ ಹಾಕಿ ಕೊಟ್ಬಿಟ್ಟು, ಅವಳು ಅಳೋದು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು 3 ಬುಕ್ಸ್ಗೆ ಬೈಂಡ್ ಹಾಕಿದ್ದೆ. ನೀನು ಸ್ಕೂಲಿಂದ ಬಾ ಹೋಗಮ್ಮ, ಅಷ್ಟೊಂದು ನೀನು ಮಿಕ್ಕಿದ್ದಕ್ಕೆ ಹಾಕಿಟ್ಟಿರ್ತೀನಿ ಅಂತಂದ್ಬಿಟ್ಟು ಸಮಾಧಾನ ಮಾಡಿ ಫ್ರೆಶ್ ಅಪ್ ಮಾಡೋದಕ್ಕೆ ಕಳಿಸ್ದೆ. ಬೈಂಡೆಲ್ಲ ಹಾಕ್ಬಿಟ್ಟು ಬಂದು ನಾನು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು, ಸೊ ಈಗ ಇಡ್ಲಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಆದರೆ ಎಲ್ಲರ ಮನೇಲಿ ಈ ಸ್ಕೂಲ್ ಸ್ಟಾರ್ಟ್ ಆಗಿರೋದಂಗಿರಲಿ ಏನೋ ಒಂದೊಂದು ಕತೆಗಳು ಸ್ಟಾರ್ಟ್ ಆಗಿರುತ್ತೆ ಬೆಳಗ್ಗೆ ಹೊತ್ತೇ. ಸೊ ಹಾಗೆ ನಮ್ಮ ಮನೇಲೂ ಸೊ ಸ್ನಾನಕ್ಕೆ ಕಳಿಸಿ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದ್ಬಿಟ್ಟು, ಹೇಗೂ ಹಿಂದಿನ ದಿನ ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಸೊ ಅಮ್ಮ ಇಡ್ಲಿ ಹಸಿಟ್ಟೆಲ್ಲ ಕೊಟ್ಟು ಕಳಿಸಿದ್ರು. ಸೊ ಇಡ್ಲಿ ಮಾಡೋಣ ಅಂತಂದ್ಬಿಟ್ಟು, ನನಗೆ ಸುಲಭ, ಹಸಿಟ್ಟು ಕೊಟ್ಟು ಕಳಿಸೋಕೆ ಬೇಕು ಅಂದಾಗ ದೋಸೆ ಹಾಕ್ಕೊಬೋದು, ಇಲ್ಲಾಂದರೆ ಇಡ್ಲಿ ಮಾಡ್ಬೋದು ಅಂತ ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗ ಬ್ಲಾಗಲ್ಲಿ. ನಾನು ತುಂಬ ರೇರು ಹಸಿಟ್ಟೆಲ್ಲ ರುಬ್ಬಿಟ್ಕೊಳೋದು, ಇಲ್ಲ ಅತ್ತೆ ಕೊಡ್ತಾರೆ, ಇಲ್ಲ ಅಮ್ಮ ಬಂದಾಗ ಅಮ್ಮ ತಂದು ಕೊಡ್ತಾರೆ, ಆ ರೀತಿ. ಸೊ ಚಟ್ನಿ ಮಾಡಿಬಿಡೋಣ ಅಂದ್ಬಿಟ್ಟು ಸೊ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಮತ್ತು ಇವತ್ತು ಸ್ವಲ್ಪ ನನಗೆ ಬ್ಯಾಂಕಲ್ಲಿ ಕೆಲಸ ಇದೆ. ಸೊ ಅದಕ್ಕೋಸ್ಕರದಿಂದ ಸ್ವಲ್ಪ ಬೇಗ ಮನೇಲಿ ಕೆಲಸ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಫಸ್ಟು ಮಕ್ಕಳನ್ನ ಕಳಿಸ್ಬಿಡೋಣ ಅಂದ್ಬಿಟ್ಟು. ಸೊ ಕವನಾಗಿ ಎಕ್ಸಾಮ್ ಇರೋದ್ರಿಂದ ಓದ್ಕೊಳ್ತಾ ಇರ್ತಾಳೆ, ಅವಳದ್ದೇನು ಪ್ರಾಬ್ಲಮ್ ಇರೋಲ್ಲ. ಸೊ ಚಿಕ್ಕದು ಒಂದೇ ಪ್ರಾಬ್ಲಮ್ ಇರೋದು, ಯಾವಾಗಲೂ ಚಿಕ್ಕ ಮಕ್ಕಳದೇ ಸ್ವಲ್ಪ ನಮಗೆ ಟೆನ್ಷನ್ಗಳು ಜಾಸ್ತಿ, ಏನೂ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಸೊ ಇಡ್ಲಿಗಿಟ್ಟು ಒಂದು ಕಡೆ ಚಟ್ನಿಗೆಲ್ಲ ಹುರ್ಕೊತಾ ಇದ್ದೀನಿ. ಇವತ್ತು ಇಡ್ಲಿಗೆ ಕಡಲೆಬೀಜ ಚಟ್ನಿ ಮಾಡೋಣ ಅಂತ. ಟೊಮೊಟೊ ಚಟ್ನಿ ಲಾಸ್ಟ್ ಟೈಮ್ ಮಾಡಿದ್ನಲ್ಲ, ಲಾಸ್ಟ್ ವೀಕು, ಅದಕ್ಕೆ ಇವತ್ತು ಕಡಲೆಬೀಜ ಚಟ್ನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಹುರ್ಕೊಂಡು, ಸೊ ಈಗ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು. ನನಗೇನೆಂದರೆ, ನಾನು ಈಗೆಲ್ಲ ಹೊರಗಡೆ ಹೋಗಬೇಕು ಅಂದಾಗ ಒಂದು ಸ್ವಲ್ಪ ಬೇಗ ಕೆಲಸ ಮಾಡ್ಕೊತೀನಿ, ಯಾಕಂದರೆ ಲೇಟ್ ಆಗೋದ್ರೆ ನಮ್ಮ ಕೆಲಸಗಳು ಆಗೋದಿಲ್ಲ, ಅಲ್ಲಿ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರದಿಂದ ಬೇಗ ಎಲ್ಲ ಮಾಡ್ತಾಯಿದ್ದೀನಿ. ನನಗೇನೆಂದರೆ 8:30ಗೆ ನಾನು ಏನು ಸ್ಕೂಲ್ ಮನೆಗೆ ಹೋಗ್ತೀನಲ್ಲ, ಅಷ್ಟೊತ್ತಿಗೆ ಮನೆಯಲ್ಲಿ ಪಾತ್ರೆ ತೊಳೆದು ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಎಲ್ಲ ಕವನದೇನಿದ್ರು ಮನೆ ಗುಡಿಸಿ ಒರೆಸೋದು. ಸೊ ಈ ಪಾತ್ರೆ ತೊಳೆಯೋದು, ಬಟ್ಟೆ ವಾಶ್ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು, ಈ 8:30 ಒಳಗಡೆ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಸಪೋಸ್ ಇನ್ನೇನೇನು ಎಕ್ಸ್ಟ್ರಾ ಕೆಲಸ ಇತ್ತು ಅಂದರೆ ಅದನ್ನು ನಾನು ಮಾಡ್ಕೊತೀನಿ, ಅಷ್ಟೊಂದು ಮುಗಿಸ್ಬೇಕು.
ಇದೆಲ್ಲ ಮಾಡಿ 8:30 ರೊಟೀನ್ ಹಸುಗಳ ಮನೆಗೆ ಹೋಗುವಂಥದ್ದು. ಸೊ ಇಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀನೋ ಹಸುಗಳ ಮನೇಲಿ ಅದೇ ರೀತಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಇಲ್ಲಿ ಕೆಲಸ ಕಮ್ಮಿ ಆದ್ರೂ ಅಲ್ಲಿ ಕಮ್ಮಿ ಮಾಡೋಕ್ಕಾಗಲ್ಲ. ಅಲ್ಲಿ ಟೈಮ್ ಪ್ರಕಾರ ನಮ್ಮ ಹಸುಗಳಿಗೆ ನೀರಿಟ್ಟು ಹುಲ್ಲು ಹಾಕಬೇಕು. ಯಾಕಂದರೆ ನಾವು ಅದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿರೋದ್ರಿಂದ ಫಸ್ಟು ಇಂಪಾರ್ಟೆನ್ಸ್ನ ನಾವು ನಮ್ಮ ಹಸುಗಳಿಗೆ ಕೊಡಬೇಕು. ಸೊ ಗುರುವಾರ ಅಲ್ವಾ, ಪೂಜೆ ಈ ರೀತಿ ಮಾಡಿದ್ದೆ. ನನಗೆ ಇತ್ತೀಚೆಗೆ ಹೂವನೇ ಕಮ್ಮಿ ಆಗೋಯ್ತು, ನಮ್ಮ ಗಿಡದಲ್ಲಿ ಹೂವನೇ ಇದ್ದಿಲ್ಲ. ಸೊ ಈ ರೀತಿ ಪೂಜೆ ಮಾಡಿದ್ದೆ. ಸೊ ಬ್ಯಾಂಕಿಗೆ ಹೋಗಿ ಬರೋಷ್ಟೊತ್ತಿಗೆ 2:30 ಆಗೋಗಿತ್ತು. ಬಂದು ರೆಸ್ಟ್ ಮಾಡಿದೆ. ಸೊ ರೆಸ್ಟ್ ಮಾಡಿ ಹಾಗೆ ಹಸುಗಳ ಮನೆ ಕಡೆ ಹೋದೆ. ಅಂದರೆ ಹಾಲು ಕರೆದಿದ್ದು ಎಲ್ಲ ಇವತ್ತು ಪ್ರತಿಯೊಂದು ಕೆಲಸ ನನ್ನದೇ ಇತ್ತು. ಮತ್ತು ಹಸ್ಬೆಂಡ್ ಎಲ್ಲ ಹೋಗಿದ್ರು. ಸೊ ಅವರು ಫ್ರೆಂಡು ತೋಟದಲ್ಲಿ ಮಾವಿನಕಾಯಿ ಸಿಕ್ಕಿತ್ತು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ರು. ಸೊ ಇದನ್ನು ನಾನು ಯಾವ ರೀತಿ ಇಡ್ತೀನಿ ಅಂದರೆ, ಒಂದು ಟಬ್ಬು ಬುಟ್ಟಿನೋ ಅದರಲ್ಲಿ ಒಂದು ಕಾಟನ್ ಬೆಡ್ಶೀಟ್ ಹಾಕ್ಬಿಟ್ಟು ಅದರೊಳಗಡೆ ಇಟ್ಟು ಬಟ್ಟೆನ ಕ್ಲೋಸ್ ಮಾಡಬೇಕು. ಸೊ ಹಂಗೆ ಮಾಡಿದಾಗ ಹಣ್ಣಾಗುತ್ತೆ ಅಂತಂದ್ಬಿಟ್ಟು ಸೊ ಇದನ್ನೆಲ್ಲ ಎತ್ತಿಡಬೇಕು. ಸೊ ಇದನ್ನ ಎತ್ತಿಟ್ಟು ಹಸುಗಳ ಮನೆ ಕಡೆ ಹೋದೆ. ಅವ್ರು ಆಲ್ರೆಡಿ ಹುಲ್ಲಾಕ್ತಾಯಿದ್ರು. ಅವ್ರು ಹೇಳಿದರು, ಇವತ್ತು ಹಾಲು ಕರಿಯೋ ಕೆಲಸ ಎಲ್ಲ ನಿಂದೆ, ನೀನೇ ಮಾಡ್ಕೊಬೇಕು, ನಾನು ಮಾಡಲ್ಲ, ನನಗೆ ರೆಸ್ಟ್ ಬೇಕು ಅಂತ ಅಂದ್ಬಿಟ್ಟು. ಸೊ ನನಗೇನೆಂದರೆ, ನಾನು ತುಂಬ ರೇರು, ವರ್ಷದಲ್ಲಿ 2 ದಿವಸ ಏನೋ ಎಲ್ಲ ಹಸಿನಲ್ಲೂ ಮಿಷಿನ್ ಹಾಕ್ಕೊಂಡು ಕೂತ್ಕೊಂಡು ಹಾಲು ಕರಿಯೋವಂಥದ್ದು. ಕವನ ಇದ್ದರೆ ಕವನನೇ ಮಾಡ್ಕೊತಾಳೆಲ್ಲ. ಸೊ ಹಾಲು ಕರಿಯೋವಂಥ ಜವಾಬ್ದಾರಿ ನಾನು ತೊಗೊಳಲ್ಲ. ನಂದೇನಿದ್ರು ಕ್ಲೀನಿಂಗ್ ಮಾಡಿಕೊಡೋದು ಜವಾಬ್ದಾರಿ ಅಷ್ಟೇ. ಯಾಕಂದರೆ ಅದೇನೋ ನನಗೆ ಮೊದಲಿಂದನೂ ಅಷ್ಟೇ, ನಾನು ಹಾಲು ಕರಿಯೋದಿಲ್ಲ. ಯಾಕಂದರೆ ಒಂದೊಂದು ಸರ್ತಿ ಏನು ಮಾಡಿಬಿಡ್ತಾರೆ ಅಂದರೆ, ಚೆನ್ನಾಗೇ ಎಲ್ಲ ಹಸುಗಳೆಲ್ಲ ಹಾಲು ಕರೆದಿದ್ರೆ ಇಲ್ಲ ಇವತ್ತು 2 ಲೀಟ್ರ್ ಹಾಲು ಕಮ್ಮಿ ಆಯಿತು, 1 ಲೀಟ್ರ್ ಹಾಲು ಕಮ್ಮಿ ಆಯಿತು ಅಂದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಏನು ಮಾಡ್ತೀನಿ ಅಂದರೆ, ಸೈಡ್ಗೆ ಹೊರ್ಟೋಗ್ತೀನಿ. ಬೇಡ ಅನ್ಸ್ಕೊಳೋದು ಬೇಡ, ಹಾಲು ಕರಿಯೋದು ಬೇಡ ಅಂದ್ಬಿಟ್ಟು ಕರಿಯೋದಿಲ್ಲ. ಮತ್ತು ಚೊಂಬಿಟ್ಟಿದೆ, ಹಾಲು ಎತ್ಕೊಳೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅವರು ಡೈರಿಗೆ ಹಾಲು ಹಾಕ್ಬಿಟ್ಟಿದ್ರು. ಮನೇಲಿ 3 ಬೆಕ್ಕಿರೋದ್ರಿಂದ 1 ಲೀಟ್ರ್ ಹಾಲು ಸಾಕಾಗೋದಿಲ್ಲ. ಬೆಳಗ್ಗೆ ಹೊತ್ತು 1 ಲೀಟ್ರ್ ಹಾಲು ತೊಗೊತೀನಿ. ಮಕ್ಕಳು ಎಲ್ಲ ಹಾಲು ಕುಡಿಯೋದ್ರಿಂದ. ಸೊ ನಾನು ಕಾಫಿ ಬರೋರು ಹೋಗೋರು ಎಲ್ಲ ಇರ್ತಾರಲ್ವ, ಸೊ ಸಾಕಾಗಲ್ಲ. ಮರ್ತೋಗ್ಬಿಟ್ರು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ರಿಟರ್ನ್ ವಾಪಸ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಪಾಪ ನಮ್ಮ ಬೆಕ್ಕುಗಳಿಗೆ ಇತ್ತೀಚೆಗೆ ಹಾಲು ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೆ ಈವ್ನಿಂಗ್ ಎತ್ಕೊಳೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿದ್ರೆ ಅವ್ರು ಅಷ್ಟೊತ್ತಿಗೆ ಹಾಕ್ಬಿಟ್ಟಿದ್ರು ಡೈರಿಗೆ ಹಾಲು. ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಹಾಲು ಇಟ್ಕೊಂಡಿದ್ದೆ, ಕಾಫಿ ಕುಡಿದೋದ್ರೂ ಪರವಾಗಿಲ್ಲ, ಬೆಕ್ಕಿಗೆ ಇಟ್ಬಿಡೋಣ ಅಂತ. ಇಲ್ಲಿ ನೋಡಿ, ಇದು ನಮ್ಮದು ಬೆಕ್ಕು. ಇದು ನೈಟು ಇದು ಕಂಪಲ್ಸರಿ ಹಾಲು ಬೇಕೇ ಬೇಕು. ಮತ್ತು ಮಾರ್ನಿಂಗ್ 4:30ಗೆ ಎಬ್ಬರಿಸುತ್ತೆ. ಸೊ ಆ ಟೈಮ್ಗೆ ಹಾಲು ಹಾಕಲೇಬೇಕು. ಅದಕ್ಕೆ ಕಾಫಿ ಕುಡಿಯೋದು ಬೇಡ, ಹಾಲು ಇಟ್ಬಿಡೋಣ ಅಂತಂದ್ಬಿಟ್ಟು. ಅಳಿಸ್ನೇನು ಇನ್ನೂ ಹಣ್ಣಾಗಿಲ್ಲ, ಸ್ಮೆಲ್ ಬಂದರೆ ಹಣ್ಣಾಗಿದೆ ಅಂತ ಅಂದ್ಬಿಟ್ಟು. ಅದು ಇನ್ನೂ ಹಣ್ಣಾಗಿಲ್ಲ. ಅದಕ್ಕೆ ನಾನು ಅಡುಗೆ ಮನೆಗೆ ಹೋಗ್ತಾಯಿದ್ರೆ ನೋಡಿ, ಹಿಂದಿಂದೆ ಬರುತ್ತೆ, ಚೊಂಬು ತೋರಿಸ್ತಾ ಇದ್ದೀನಿ, ಹಾಲಿಲ್ಲ ಇವತ್ತು ನಿನಗೆ ಅಂತಂದ್ಬಿಟ್ಟು. ಸೊ ಹಾಲು ಹಾಕೋರ್ಗೂ ಬಿಡೋದಿಲ್ಲ. ಈಗ ಆ ಥರ ಸಖತ್ತು ಬುದ್ಧಿ ಅಂತ ಹೇಳ್ಬೋದು. ಪ್ರಾಣಿಗಳಿಗೆ ಸಿಕ್ಕಾಪಟ್ಟೆ ಬುದ್ಧಿ ಜಾಸ್ತಿ ಅಂತ ಹೇಳ್ಬೋದು. ಸೊ ಅದಕ್ಕೆ ಒಂದು ಸ್ವಲ್ಪ ಹಾಲು ಇಟ್ಕೊಂಡಿದ್ದೆ, ಅದರಲ್ಲಿ ಒಂಚೂರು ಶೇರ್ ಮಾಡಿ ಹಾಕೋಣ, ಇನ್ನು ಮಿಕ್ಕಿದ್ದು ಇಡೋಣ ಅಂತ ಅಂದ್ಕೊಂಡು ಹಿಂದೆನೇ ಬಂತು, ಅದಕ್ಕೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇರುತ್ತೆ ನನ್ನ ದಿನ ಬೆಕ್ಕು ಹಸುಗಳ ಜೊತೆಲೆಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ಲಾಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.